ಬೀದರ್ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬಹಮನಿ ಸುಲ್ತಾನರ ಭವ್ಯ ಕೋಟೆ, ಅಲ್ಲಿನ ನೂರಾರು ಸ್ಮಾರಕಗಳು ಬಂದು ಹೋಗ್ತವೆ. ಆದರೆ ಈ ಬೀದರ್ನಲ್ಲಿ ಒಂದು ರಹಸ್ಯ ಇದೆ. ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಅದು ಇರೋದು ನೆಲದ ಮೇಲಲ್ಲ, ನೆಲದ ಒಳಗೆ. ಶತಮಾನಗಳ ಹಿಂದೆ ನೀರನ್ನ ಜೀವವನ್ನಾಗಿ ಪರಿವರ್ತಿಸಿದ ಅದ್ಭುತ ಅದು. ಆ ರಹಸ್ಯ ಏನು, ಯಾಕೆ ಅದು ಇಂದಿಗೂ ಅಚ್ಚರಿ ಮೂಡಿಸುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀರಿಲ್ಲದೆ ನಾಗರಿಕತೆ ಇಲ್ಲ. ಆದರೆ ಪ್ರತಿಯೊಂದು ಭೂಭಾಗಕ್ಕೂ ನದಿ, ಸರೋವರ ಅಥವಾ ಶಾಶ್ವತ ಹರಿವು ದೊರೆಯೋದಿಲ್ಲ. ದಖನ್ ಪೀಠಭೂಮಿಯ ಹೃದಯ ಭಾಗದಲ್ಲಿರುವ ಬೀದರ್ ಒಂದು ವನ ಪ್ರದೇಶ. ಇಲ್ಲಿ ಸದಾ ಬಿಸಿಲು ಚುರುಗುಟ್ಟುವುದರಿಂದ ಕುಡಿಯುವ ನೀರಿಗೆ ಸದಾ ತತ್ವಾರ. ಇಂತಹ ಪರಿಸ್ಥಿತಿಯಲ್ಲೂ ಶತಮಾನಗಳ ಹಿಂದೆ ಜನರು ಇಲ್ಲಿ ನಗರ ನಿರ್ಮಿಸಿದರು, ಕೋಟೆ ಕಟ್ಟಿದರು, ಬದುಕು ನಡೆಸಿದರು. ಇದು ಸಾಧ್ಯ ಆಗಿದ್ದು ಕರೇಜ್ ಎಂಬ ನೆಲದೊಳಗಿನ ವಿಸ್ಮಯದಿಂದ. ಕರೇಜ್ ಅಂದ್ರೆ ಭೂಗರ್ಭದೊಳಗೆ ನಿರ್ಮಿಸಲಾದ ನೀರು ಸಾಗಿಸುವ ಸುರಂಗ ವ್ಯವಸ್ಥೆ. ಈ ವ್ಯವಸ್ಥೆಯ ಉದ್ದೇಶ ಒಂದೇ, ನೀರು ಸಮೃದ್ಧವಾಗಿರುವ ಪ್ರದೇಶದಿಂದ ನೀರು ಕೊರತೆ ಇರುವ ಪ್ರದೇಶಕ್ಕೆ ಯಾವುದೇ ಯಂತ್ರ, ಮೋಟಾರ್ ಅಥವಾ ವಿದ್ಯುತ್ ಇಲ್ಲದೆ ಕೇವಲ ಗುರುತ್ವಾಕರ್ಷಣ ಬಲವನ್ನೇ ಉಪಯೋಗಿಸಿ ನೀರನ್ನ ಸ್ವಾಭಾವಿಕವಾಗಿ ತರುವುದು. ಕರೇಜ್ ಅನ್ನೋ ಪದ ಎಲ್ಲರಿಗೂ ತಕ್ಷಣ ಅರ್ಥವಾಗದೇ ಇರಬಹುದು, ಆದರೆ ಕನಾತ್ ಅನ್ನೋ ಪದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಬಹುತೇಕ ಸಂಶೋಧಕರು ಈ ತಂತ್ರಜ್ಞಾನ ಹುಟ್ಟಿದ್ದು ಪರ್ಷಿಯಾ ಅಂದ್ರೆ ಇಂದಿನ ಇರಾನ್ ನಲ್ಲಿ ಎಂದು ಹೇಳ್ತಾರೆ. 15ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರ ಕಾಲದಲ್ಲಿ ಪರ್ಷಿಯಾದಿಂದ ಆಡಳಿತಗಾರರು, ವಾಸ್ತುಶಿಲ್ಪಿಗಳು, ತಂತ್ರಜ್ಞರು ಬೀದರ್ಗೆ ಬಂದರು. ಅವರ ಮೂಲಕ ಇರಾನ್ನ ಕನಾತ್ ತಂತ್ರಜ್ಞಾನ ಇಲ್ಲಿಗೂ ತಲುಪಿತು. ಆದರೆ ಕನಾತ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಕಲು ಮಾಡಲಿಲ್ಲ. ಬೀದರ್ನಲ್ಲಿರುವ ಮಣ್ಣು, ಕಲ್ಲು, ಹವಾಮಾನ ಮತ್ತು ಮಳೆಯ ಮಾದರಿಗೆ ತಕ್ಕಂತೆ ಈ ತಂತ್ರಜ್ಞಾನ ಇಲ್ಲಿ ಹೊಸ ರೂಪ ಪಡೆದುಕೊಂಡಿತು. ಅದಕ್ಕೆ ಭಾರತದಲ್ಲಿ ಕರೇಜ್ ವ್ಯವಸ್ಥೆ ಮುಖ್ಯವಾಗಿ ದಖನ್ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಬಹಮನಿ ಸುಲ್ತಾನರ ರಾಜಧಾನಿ ಮೊದಲು ದೌಲತಾಬಾದ್ ಆಗಿತ್ತು. ನಂತರ ಗುಲ್ಬರ್ಗ ಮತ್ತು ಕೊನೆಗೆ ಬೀದರ್ಗೆ ಸ್ಥಳಾಂತರವಾಯಿತು. ಈ ಸ್ಥಳಾಂತರಕ್ಕೆ ರಾಜಕೀಯ ಕಾರಣಗಳಿದ್ದರೂ ಪ್ರಮುಖ ಕಾರಣ ನೀರಿನ ಲಭ್ಯತೆ ಆಗಿತ್ತು. ಲಿಖಿತ ದಾಖಲೆಗಳು ಹೆಚ್ಚು ಲಭ್ಯವಿಲ್ಲದಿದ್ದರೂ ಮರಾಠಿ ಜನಪದ ಕಾವ್ಯಗಳಲ್ಲಿ ಅಹಮದ್ ಶಾ ವಲಿ ಅವರು ನೀರು ಮತ್ತು ನೀರಾವರಿಗಾಗಿ ಅನೇಕ ನಹರ್ಗಳನ್ನ ತೋಡಿಸಿದ್ದರೆಂಬ ಉಲ್ಲೇಖಗಳು ಸಿಗುತ್ತವೆ. ಇದರಿಂದ ಭಾರತದಲ್ಲಿ ಮೊದಲ ನಗರ ಮಟ್ಟದ ಕರೇಜ್ ವ್ಯವಸ್ಥೆ ಬೀದರ್ನಲ್ಲೇ ರೂಪುಗೊಂಡಿರಬಹುದೆಂಬ ಬಲವಾದ ಸಾಧ್ಯತೆ ಕಂಡು ಬರ್ತದೆ. ಇತಿಹಾಸಕಾರ ಗುಲಾಂ ಯಜ್ದಾನಿ ತಮ್ಮ ಬೀದರ್ ಇಟ್ಸ್ ಹಿಸ್ಟರಿ ಅಂಡ್ ಮಾನ್ಯುಮೆಂಟ್ಸ್ ಕೃತಿಯಲ್ಲಿ ಬೀದರ್ನಲ್ಲಿ 7 ಕರೇಜ್ಗಳಿರುವುದನ್ನ ಉಲ್ಲೇಖಿಸಿದ್ದಾರೆ. ಭೂಗತ ಸುರಂಗದೊಳಗೆ ನೇರವಾಗಿ ನಡೆದು ಹೋಗಬಹುದಾದ, ಪರಿಶೀಲಿಸಬಹುದಾದ ಮತ್ತು ಅಧ್ಯಯನಕ್ಕೆ ಲಭ್ಯವಿರುವ ಏಕೈಕ ಕರೇಜ್ ಇಲ್ಲಿನ ನೌಬಾದ್ ಹತ್ತಿರ ಇದೆ. ಸುಮಾರು 2 ಕಿಲೋಮೀಟರ್ ಉದ್ದ ಇರುವ ಈ ಕರೇಜ್ ಈಗ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಜನರು ಮೊದಲು ಈ ಸುರಂಗವನ್ನ ರಾಜರ ರಹಸ್ಯ ಪಲಾಯನ ಮಾರ್ಗ ಎಂದು ಭಾವಿಸಿದರು. ಆದರೆ ಒಳಗೆ ಇಳಿದು ನೋಡಿದಾಗ ಸತ್ಯ ಸ್ಪಷ್ಟವಾಯಿತು. ಇದು ಯುದ್ಧ ಸುರಂಗ ಅಲ್ಲ, ಇದು ನೀರಿನ ಜೀವನಾಡಿ ಎಂದು. ಬೀದರ್ ನಗರದಲ್ಲೇ ಏಕೆ ಈ ಕರೇಜ್ಗಳನ್ನ ನಿರ್ಮಿಸಲಾಯಿತು ಎಂಬ ಪ್ರಶ್ನೆ ಮೂಡುತ್ತದೆ. ಇದಕ್ಕೆ ಉತ್ತರ ಇಲ್ಲಿರುವ ಮಣ್ಣಿನ ರಚನೆ. ದಖನ್ ಪೀಠಭೂಮಿ ಲಾವಾ ಸ್ಫೋಟಗಳಿಂದ ನಿರ್ಮಿತವಾದ ಬಹುಪದರ ಬಸಾಲ್ಟ್ ಶಿಲೆಯ ಪ್ರದೇಶ. ಇಂತಹ ಪ್ರದೇಶಗಳಲ್ಲಿ ನೀರು ನದಿಗಳಂತೆ ಹರಿಯೋದಿಲ್ಲ. ಅದು ಕಲ್ಲಿನ ಬಿರುಕುಗಳು ಮತ್ತು ರಂಧ್ರಗಳಲ್ಲಿ ಅಡಗಿರುತ್ತದೆ. ಸಾಮಾನ್ಯ ಬೋರ್ವೆಲ್ಗಳಿಗೆ ಸರಿಯಾದ ಬಿರುಕು ಸಿಕ್ಕರೆ ಮಾತ್ರ ನೀರು, ಇಲ್ಲದಿದ್ದರೆ ಸಂಪೂರ್ಣ ವಿಫಲ. ಆದರೆ ಬೀದರ್ ವಿಭಿನ್ನ. ಇಲ್ಲಿ ಸುಮಾರು 600 ಚದರ ಕಿಲೋಮೀಟರ್ ವ್ಯಾಪ್ತಿಯ ಲೇಟರೈಟ್ ಪೀಠಭೂಮಿ ಇದೆ. ಲೇಟರೈಟ್ ಅಂದ್ರೆ ಒಂದು ರೀತಿಯ ಪ್ರಾಕೃತಿಕ ಸ್ಪಾಂಜ್ ಇದ್ದ ಹಾಗೆ. ಮಳೆ ಬಂದಾಗ ಅದು ನೀರನ್ನ ಹೀರಿಕೊಳ್ಳುತ್ತದೆ. ಕೆಳಗೆ ಗಟ್ಟಿ ಬಸಾಲ್ಟ್ ಇರೋದ್ರಿಂದ ನೀರು ಹೊರ ಹೋಗುವುದಿಲ್ಲ. ಬೇಸಿಗೆಯಲ್ಲಿ ಅದೇ ನೀರನ್ನ ನಿಧಾನವಾಗಿ ಹೊರಬಿಡುತ್ತದೆ. ಇಡೀ ಬೀದರ್ ಪೀಠಭೂಮಿ ಒಂದು
ಒಂದು ನೈಸರ್ಗಿಕ ಜಲ ಸಂಗ್ರಹಣಾ ಕೋಶದಂತೆ ಕೆಲಸ ಮಾಡ್ತದೆ. ಕರೇಜ್ ಸುರಂಗಗಳು ಕೇವಲ 1ರಿಂದ 1.5 ಅಡಿ ಅಗಲ ಮತ್ತು 4ರಿಂದ 6 ಅಡಿ ಎತ್ತರ ಹೊಂದಿರ್ತವೆ. ನಿಂತು ನಡೆಯಲು ಸಾಧ್ಯವಿಲ್ಲ, ಬದಿಗೆ ವಾಲಿಕೊಂಡೇ ಚಲಿಸಬೇಕು. ಗೋಡೆಗಳನ್ನ ಲೇಟರೈಟ್ ಕಲ್ಲಿನಿಂದ ಮತ್ತು ಮೇಲ್ಛಾವಣಿಯನ್ನ ಬಸಾಲ್ಟ್ ಸ್ಲ್ಯಾಬ್ಗಳಿಂದ ನಿರ್ಮಿಸಲಾಗಿದೆ. ನೀರು ವೇಗವಾಗಿ ಹರಿದು ಗೋಡೆಗಳು ಕುಸಿಯಬಾರದು ಎಂದು ಸುರಂಗಗಳನ್ನ ಅಂಕುಡೊಂಕಾಗಿ ನಿರ್ಮಿಸಲಾಗಿದೆ. ಈ ಕರೇಜ್ಗಳನ್ನ ನಿರ್ಮಿಸಿದ್ದು ಸಹ ಒಂದು ರೋಚಕ ಇತಿಹಾಸ. ಬಹಮನಿ ಸುಲ್ತಾನರು ಬೀದರನ್ನ ರಾಜಧಾನಿಯಾಗಿಸಿದ ನಂತರ ಅವರಿಗೆ ಎದುರಾದ ದೊಡ್ಡ ಸಮಸ್ಯೆ ನೀರಿನ ಕೊರತೆ. ಬೀದರ್ ಮೇಲ್ದಂಡೆಯ ಲೇಟರೈಟ್ ಪೀಠಭೂಮಿ ಮೇಲೆ ಇರೋದ್ರಿಂದ ಮೇಲ್ಮೈ ನೀರು ಹೆಚ್ಚು ದಿನ ನಿಲ್ಲುವುದಿಲ್ಲ. ಕೆರೆಗಳು ಬೇಗ ಒಣಗುತ್ತವೆ. ಕೋಟೆ ಒಳಗೆ ಸಾವಿರಾರು ಜನರು, ಸೇನೆ, ಅರಮನೆ ಇವೆಲ್ಲಕ್ಕೂ ನಿರಂತರ ನೀರಿನ ಅಗತ್ಯ ಇತ್ತು. ಆಗಲೇ ಬಹಮನಿ ಆಡಳಿತಗಾರರು ಪರ್ಷಿಯಾದಿಂದ ನೀರಿನ ಇಂಜಿನಿಯರ್ಗಳು, ಕಾರ್ಮಿಕರು ಮತ್ತು ತಂತ್ರಜ್ಞರನ್ನ ಕರೆಸಿಕೊಂಡರು ಎಂದು ಇತಿಹಾಸಕಾರರು ಹೇಳ್ತಾರೆ. ಈ ಕರೇಜ್ ನಿರ್ಮಾಣದ ವಿಶೇಷತೆ ಏನಂದ್ರೆ ಇದು ಕೇವಲ ಒಂದು ಕಾಲುವೆ ಅಲ್ಲ. ಮೊದಲು ಭೂಗರ್ಭದಲ್ಲಿ ನೀರು ಇರುವ ಸ್ಥಳವನ್ನ ಗುರುತಿಸಲಾಗ್ತದೆ. ನಂತರ ಸ್ವಲ್ಪ ಸ್ವಲ್ಪ ಅಂತರದಲ್ಲಿ ಗುಂಡಿಗಳು ಅಂದರೆ ವರ್ಟಿಕಲ್ ಶಾಫ್ಟ್ ತೋಡಲಾಗುತ್ತಿತ್ತು. ಈ ಗುಂಡಿಗಳ ಮೂಲಕ ಮಣ್ಣು ಹೊರತೆಗೆದು ಒಳಗೆ ಕೆಲಸ ಮಾಡುವವರಿಗೆ ಗಾಳಿ ಮತ್ತು ಬೆಳಕು ಸಿಗುವಂತೆ ಮಾಡಲಾಗುತ್ತಿತ್ತು. ಆಮೇಲೆ ಈ ಎಲ್ಲಾ ಗುಂಡಿಗಳನ್ನ ಸಂಪರ್ಕಿಸುವಂತೆ ಸ್ವಲ್ಪ ಇಳಿಜಾರಿನ ಭೂಗರ್ಭ ಸುರಂಗ ತೋಡಲಾಗ್ತಾ ಇತ್ತು. ಗುರುತ್ವಾಕರ್ಷಣ ಶಕ್ತಿಯನ್ನೇ ಬಳಸಿಕೊಂಡು ನೀರು ಸ್ವತಃ ಹರಿಯುವಂತೆ ವಿನ್ಯಾಸ ಮಾಡಲಾಗಿತ್ತು. ಪಂಪ್, ಮೋಟಾರ್ ಯಾವುದೂ ಇಲ್ಲ. ಅತ್ಯಂತ ಅಚ್ಚರಿಯ ವಿಷಯ ಅಂದ್ರೆ ಆ ಕಾಲದಲ್ಲಿ ಇವರು ನೀರಿನ ಮಟ್ಟ, ಇಳಿಜಾರು, ದೂರ, ಒತ್ತಡ ಇವೆಲ್ಲವನ್ನ ಅಂದಾಜಿಸಿ ಕೆಲಸ ಮಾಡಿದ್ದಾರೆ. ಒಂದು ಸಣ್ಣ ಲೆಕ್ಕ ತಪ್ಪಿದರೂ ನೀರು ನಿಂತು ಹೋಗ್ತಾ ಇತ್ತು ಅಥವಾ ಸುರಂಗ ಕುಸಿತಾ ಇತ್ತು. ಆದರೂ ಶತಮಾನಗಳ ಕಾಲ ಈ ಕರೇಜ್ಗಳು ನಿರಂತರವಾಗಿ ನೀರು ಪೂರೈಸಿದವು. ಇದು ಬಹಮನಿ ಕಾಲದ ಇಂಜಿನಿಯರಿಂಗ್ ಬುದ್ಧಿಮತ್ತೆಯ ಸಾಕ್ಷಿ. ಕರೇಜ್ ವ್ಯವಸ್ಥೆಯ ಆರಂಭದ ಬಿಂದುವನ್ನೇ ಮದರ್ ವೆಲ್ ಅಂತ ಕರೆಯಲಾಗ್ತದೆ. ಬೀದರ್ ಕಡೆ ಜನರು ಇದನ್ನ ಸರಳವಾಗಿ ಮುಖ್ಯ ಬಾವಿ ಅಥವಾ ಮೊದಲ ಬಾವಿ ಅಂತ ಹೇಳ್ತಾರೆ. ಈ ಬಾವಿಯನ್ನೇ ಅತ್ಯಂತ ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಗ್ತಾ ಇತ್ತು. ಏಕೆಂದ್ರೆ ಇಲ್ಲಿ ನೆಲದೊಳಗಿನ ನೀರು ಸಹಜವಾಗಿ ಜಮಾಯಿಸುವ ಜಾಗ ಇರುತ್ತದೆ. ಈ ಬಾವಿಯಿಂದಲೇ ನೀರು ಕರೇಜ್ ಸುರಂಗಕ್ಕೆ ಸೇರುತ್ತದೆ. ಅಂದರೆ ಕರೇಜ್ ವ್ಯವಸ್ಥೆ ಆರಂಭವಾಗದೆ ಈ ಒಂದು ಬಾವಿಯಿಂದ. ಈ ಮುಖ್ಯ ಬಾವಿಯ ಉಪಯೋಗ ತುಂಬಾ ಮಹತ್ವದಾಗಿತ್ತು. ಇದು ನೀರನ್ನ ಸಂಗ್ರಹಿಸುವುದಷ್ಟೇ ಅಲ್ಲದೆ ನೀರಿನ ಮಟ್ಟವನ್ನ ನಿಯಂತ್ರಿಸುವ ಕೆಲಸವನ್ನ ಮಾಡ್ತಾ ಇತ್ತು. ಬೇಸಿಗೆಯಲ್ಲಿ ನೀರು ಕಡಿಮೆ ಆದಾಗಲೂ ಈ ಬಾವಿಯಲ್ಲಿ ಇರುವ ಭೂಗರ್ಭ ನೀರಿನ ಒತ್ತಡದಿಂದ ಕರೇಜ್ ಮೂಲಕ ನಿಧಾನವಾಗಿ ನೀರು ಹರಿತಾ ಇತ್ತು. ಹೀಗಾಗಿ ಬೀದರ್ ನಗರಕ್ಕೆ ವರ್ಷ ಪೂರ್ತಿ ನೀರಿನ ಸರಬರಾಜು ಸಾಧ್ಯ ಆಗ್ತಾ ಇತ್ತು. ಸರಳವಾಗಿ ಹೇಳಬೇಕೆಂದ್ರೆ ಕರೇಜ್ ವ್ಯವಸ್ಥೆಯ ಹೃದಯವೇ ಈ ಮದರ್ ವೆಲ್. ಬೀದರ್ ನಗರದಲ್ಲಿ ಅಲ್ಲಲ್ಲಿ ಕಾಣುವ ಬಾವಿಯಂತೆ ಕಾಣುವ ಈ ರಚನೆಗಳನ್ನ ವರ್ಟಿಕಲ್ ಶಾಫ್ಟ್ಸ್ ಅಂದರೆ ಕರೇಜ್ ಗುಂಡಿಗಳು ಅಂತ ಕರೆಯಲಾಗ್ತದೆ. ಪ್ರತಿಯೊಂದು ಗುಂಡಿಯ ನಡುವೆ ಸುಮಾರು 50 ಮೀಟರ್ ಅಂತರವಿದೆ. ಈ ಗುಂಡಿಗಳು ನೆಲದೊಳಗಿನ ಕರೇಜ್ ಸುರಂಗಕ್ಕೆ ನೇರವಾಗಿ ಹೋಗ್ತವೆ. ದೂರದಿಂದ ನೋಡಿದರೆ ಇವು ಸಾಮಾನ್ಯ ಗುಂಡಿಗಳಂತೆ ಕಾಣುತ್ತವೆ, ಆದರೆ ನಿಜವಾಗಿ ಇವೇ ಕರೇಜ್ ವ್ಯವಸ್ಥೆಯ ಜೀವಾಳ. ಈ ಗುಂಡಿಗಳ ಮೂಲಕ ಸುರಂಗದೊಳಗೆ ಗಾಳಿ ಹೋಗುತ್ತದೆ. ಭೂಮಿಯ ಒಳಗೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ಉಸಿರಾಟಕ್ಕೆ ಬೇಕಾದ ಗಾಳಿ ಇದರಿಂದಲೇ ಸಿಗ್ತಾ ಇತ್ತು. ಇಷ್ಟೇ ಅಲ್ಲ, ಗುಂಡಿಗಳು ಕರೇಜ್ ನಿರ್ವಹಣೆಗೆ ಬಹಳ ಉಪಯೋಗವಾಗುತ್ತಿದ್ದವು. ಸುರಂಗದೊಳಗೆ ಮಣ್ಣು ಜಮಾಯಿಸಿದಾಗ ಅಥವಾ ಗೋಡೆ ಕುಸಿದಾಗ ಈ ಗುಂಡಿಗಳ ಮೂಲಕ ಕಾರ್ಮಿಕರು ಒಳಗೆ ಇಳಿದು ಸ್ವಚ್ಛ ಮಾಡ್ತಾ ಇದ್ರು. ತೋಡಿದ ಮಣ್ಣನ್ನ ಇದೇ ಗುಂಡಿಗಳಿಂದ ಮೇಲಕ್ಕೆ ಎತ್ತಿ ಹೊರ ಹಾಕ್ತಿದ್ರು. ಅಂದ್ರೆ ಈ ಗುಂಡಿಗಳಿಲ್ಲದೆ ಕರೇಜ್ ವ್ಯವಸ್ಥೆ ಕೆಲಸ ಮಾಡೋದೇ ಸಾಧ್ಯ ಇರಲಿಲ್ಲ. ನೆಲದೊಳಗೆ ಮೌನವಾಗಿ ಹರಿಯುವ ನೀರಿನ ಹಿಂದೆ ಇರುವ ನಿಜವಾದ ಕೆಲಸಗಾರರು ಈ ಗುಂಡಿಗಳೇ.
ಕರೇಜ್ ವ್ಯವಸ್ಥೆಯ ಅಸಲಿ ಬಲ ಇರೋದು ಅದರ ಗ್ರೇಡಿಯಂಟ್ ಇಂಜಿನಿಯರಿಂಗ್ ನಲ್ಲಿ. ನೀರು ಹರಿಯಲು ಯಾವುದೇ ಯಂತ್ರಗಳ ಅಗತ್ಯವಿಲ್ಲದೆ ಭೂಮಿಯ ಸ್ವಾಭಾವಿಕ ಇಳಿಜಾರನ್ನೇ ಉಪಯೋಗಿಸಿಕೊಂಡು ನೀರನ್ನು ಸಾಗಿಸುವುದು ಈ ವ್ಯವಸ್ಥೆಯ ಮೂಲ ತತ್ವ. ಪ್ರತಿ ವರ್ಟಿಕಲ್ ಶಾಫ್ಟ್ ಮತ್ತು ಟನೆಲ್ ನಡುವಿನ ಇಳಿಜಾರನ್ನ ಬಹಳ ಸೂಕ್ಷ್ಮವಾಗಿ ಲೆಕ್ಕ ಹಾಕಲಾಗ್ತಾ ಇತ್ತು. ಇಳಿಜಾರು ಹೆಚ್ಚು ಆದರೆ ನೀರು ವೇಗವಾಗಿ ಹರಿದು ಸುರಂಗ ಕುಸಿಯುವ ಅಪಾಯ, ಕಡಿಮೆ ಆದರೆ ನೀರು ನಿಲ್ಲುವ ಸಾಧ್ಯತೆ. ಈ ಸಮತೋಲನವನ್ನ ಶತಮಾನಗಳ ಹಿಂದೆ ಸಾಧಿಸಿದ್ದು ಬಹಮನಿ ಕಾಲದ ಇಂಜಿನಿಯರ್ಗಳ ಭೌಗೋಳಿಕ ಜ್ಞಾನ ಮತ್ತು ತಾಂತ್ರಿಕ ಮೆರುಗಿಯ ಸ್ಪಷ್ಟ ಸಾಕ್ಷ್ಯವಾಗಿದೆ. ಕರೇಜ್ ನಗರ ಮತ್ತು ಕೋಟೆಯ ಕಂದಕಗಳಿಗೆ ನೀರು ಪೂರೈಸ್ತಾ ಇತ್ತು. ಇಂದಿಗೂ ಕೋಟೆಯಲ್ಲಿ ಕಾಣಿಸುವ ಗುಂಡಿಗಳು ಈ ಜಾಲದ ಮೌನ ಗುರುತುಗಳಾಗಿವೆ. ಯುದ್ಧ ಸಮಯದಲ್ಲೂ ಶತ್ರುಗಳಿಗೆ ಇದರ ಮೂಲ ಸುಲಭವಾಗಿ ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿ ನೀರು ಪೂರೈಕೆಯನ್ನು ಕಡಿತಗೊಳಿಸುವುದು ಅತಿ ಕಷ್ಟ ಆಗಿತ್ತು. ಅದಕ್ಕೆ ಬೀದರ್ ಕೋಟೆ ದೀರ್ಘಕಾಲದ ಮುತ್ತಿಗೆಗಳನ್ನು ಎದುರಿಸಬಲ್ಲ ಅಜೇಯ ಕೋಟೆಯಾಗಿ ಪ್ರಸಿದ್ಧಿಯಾಯಿತು. ಕಾಲಕ್ರಮೇಣ ಬಹಮನಿ ಸಾಮ್ರಾಜ್ಯ ಪತನವಾದ ನಂತರ ಬರೀ ಶಾಹಿಗಳು, ಆದಿಲ್ ಶಾಹಿಗಳು ಮತ್ತು ಮೊಘಲ್ ಆಡಳಿತಗಾರರು ಈ ಕರೇಜ್ ವ್ಯವಸ್ಥೆಯನ್ನ ಬಳಸಿದರು. ನಂತರ ನಿರ್ವಹಣೆಯ ಕೊರತೆ, ನಗರ ವಿಸ್ತರಣೆ, ಮಲಿನ ನೀರಿನ ಸಂಪರ್ಕ, ಕಸದಿಂದ ತುಂಬಿದ ಗುಂಡಿಗಳು ಮತ್ತು ಆಧುನಿಕ ನೀರು ಸರಬರಾಜು ವ್ಯವಸ್ಥೆಗಳ ಕಾರಣ ಅನೇಕ ಕರೇಜ್ ಲೈನ್ಗಳು ನಿರ್ಲಕ್ಷ್ಯಕ್ಕೆ ಒಳಗಾದವು. ಆದರೂ ಕರೇಜ್ ಕುರಿತ ಇಲ್ಲಿವರೆಗೂ ನಡೆದ ಅಧ್ಯಯನಗಳು ಈ ವ್ಯವಸ್ಥೆ ಇಂದಿಗೂ ಜೀವಂತವಾಗಿದೆ ಎಂದು ತೋರಿಸಿವೆ. ಇಂದಿನ ದಿನಗಳಲ್ಲಿ ಕಡಿಮೆಯಾಗುತ್ತಿರುವ ಅಂತರ್ಜಲ, ಬೋರ್ವೆಲ್ ಸ್ಪರ್ಧೆ ಮತ್ತು ನೀರಿನ ಅಭಾವ ನಮ್ಮ ದೊಡ್ಡ ಸಮಸ್ಯೆಗಳಾಗಿವೆ. ಆದರೆ ಶತಮಾನಗಳ ಹಿಂದೆ ನಿರ್ಮಿಸಲಾದ ಕರೇಜ್ ವ್ಯವಸ್ಥೆ ಪ್ರಕೃತಿಗೆ ಧಕ್ಕೆ ಆಗದಂತೆ ಕೇವಲ ಗುರುತ್ವ ಬಲದ ಮೇಲೆ ಆಧಾರಿತವಾಗಿ ನಿರಂತರ ನೀರಿನ ಸರಬರಾಜನ್ನ ನೀಡ್ತಾ ಇತ್ತು. ಪ್ರಕೃತಿಯೊಂದಿಗೆ ಸಹಬಾಳ್ವೆಯಲ್ಲಿ ಬಳಸುವ ಈ ತತ್ವವೇ ಕರೇಜ್ ವ್ಯವಸ್ಥೆಯ ಮಹತ್ವ. ಕರೇಜ್ ಕೇವಲ ಒಂದು ಪುರಾತನ ಜಲ ವ್ಯವಸ್ಥೆಯಲ್ಲ, ಅದು ಇಂದಿನ ಸಮಾಜಕ್ಕೂ ಚಿಂತನೆಗೆ ದಾರಿ ತೋರಿಸುವ ಶಾಶ್ವತ ಜ್ಞಾನವಾಗಿದೆ.